LIC ದುಡ್ಡು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ದುಡ್ಡನ್ನ ಕಳೆದ 2 ವರ್ಷದಲ್ಲಿ ಎಷ್ಟು ದುಡ್ಡು ಅದಾನಿ ಅವರು ಅಂಬಾನಿ ಕೊಟ್ಟಿದ್ದಾರೆ? ಸುಮಾರು 58,000 ಕೋಟಿ ಬರೀ ಅದಾನಿ ಅವರು ಅಂಬಾನಿ ಕೊಟ್ಟಿದ್ದಾರೆ. ಸುಮಾರು 556 ಕಂಪನಿಗಳು ದುಡ್ಡು ಕೇಳಿದ್ರೆ ಈ 2 ಕಂಪನಿಗಳಿಗೆ ಸುಮಾರು 58,000 ಕೋಟಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಏನಾರ ಮಾತನಾಡ್ತಾರ? ಇದ್ರ ಬಗ್ಗೆ ಹೇಳಿ ಓಟ್ ಕೇಳ್ಬೇಕಲ್ಲ, ಇದ್ರ ಬಗ್ಗೆ ಹೇಳಿ ಓಟ್ ಕೇಳ್ಬೇಕು ತಾನೆ. ಇದ್ರ ಬಗ್ಗೆ ಹೇಳಾರಂಗ್ ಓಟ್ ಕೇಳಿದ್ರೆ ಏನು ಉಪಯೋಗ ಐತೆ? ಬರೀ ಪಾಕಿಸ್ತಾನ ಮುಸಲ್ಮಾನ ಪಾಕಿಸ್ತಾನ ಅಂತೇಳಿ ಓಟ್ ಕೇಳ್ತಾರಲ್ಲ, ಇದು ಸಾಧನೆ ಅಲ್ಲ. ನೀವು ಹೇಳಿರೋದು ಹೇಳ್ಬೇಕು. ಇವತ್ತು ನೀವು ಪೋರ್ಟ್ನ ಪ್ರೈವೇಟೈಸ್ ಮಾಡಿದಿರಿ, ಏರ್ಪೋರ್ಟ್ನ ಪ್ರೈವೇಟೈಸ್ ಮಾಡಿದಿರಿ. ಕಳೆದ 1 ವರ್ಷದಲ್ಲಿ 28,000 23,000 ಜನ ಟ್ರೈನ್ ಆಕ್ಸಿಡೆಂಟ್ ತೀರೋಗಿದ್ದಾರೆ. 200ಕ್ಕೂ ಹೆಚ್ಚು ಆಕ್ಸಿಡೆಂಟ್ಗಳಾಗಿದ್ದಾವೆ. ಇದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡೋದಿಲ್ಲ. ಭಯೋತ್ಪಾದನೆ ಬಗ್ಗೆ ಮಾತನಾಡ್ತಾರೆ. ಕಳೆದ 11 ವರ್ಷದಲ್ಲಿ ಸುಮಾರು 28 ಇನ್ಸಿಡೆಂಟ್ಸ್ಗಳಲ್ಲಿ ಭಯೋತ್ಪಾದನೆ ಆಗಿದೆ ದೇಶದಲ್ಲಿ. ಅದ್ರ ಬಗ್ಗೆ ಚರ್ಚೆ ಇದೆ. ಈಗ ಪುಲ್ವಾಮಾ ಹೋಗ್ಬಿಡ್ತು, ಪಹಲ್ಗಾಮ್ ಹೋಗ್ಬಿಡ್ತು, ಡೆಲ್ಲಿ ಬ್ಲಾಸ್ಟ್ ಬಗ್ಗೆ 4 ಹೆಸರುಗಳು ಮೊದಲು ಆ ಹೆಸರುಗಳು ಬದಲಾಗ್ಬಿಟ್ಟು ಈಗ ಯಾರು ಸಿಕ್ಕೊಂಡಿದ್ದಾರೆ? ಈಗ ಡೆಲ್ಲಿ ಬ್ಲಾಸ್ಟ್ ನಲ್ಲಿ ಹೆಸರು ಯಾರು ಇದಾವೆ? ಈಗ ಡೆಲ್ಲಿ ಬ್ಲಾಸ್ಟ್ ನಲ್ಲಿ ಹೆಸರು ಯಾರು ಸಿಕ್ಕೊಂಡಿದೆ? ಈಗ ಬಿಹಾರ್ ಚುನಾವಣೆ ಬಂತು, 4 ಜನ ಮುಸಲ್ಮಾನರ ಹೆಸರು ಹೇಳಿದ್ರು, ಕೋರ್ಟ್ ಅವರಿಗೆ ಫ್ರೀ ಚಿಟ್ ಕೊಡ್ತು, 4 ಜನ ಬೇರೆ ಹೆಸರು ಬಂತು. ಎಲ್ಲಾನು ಚರ್ಚೆ ಇದೆಯಾ? ಎಲ್ಲಾನು ಚರ್ಚೆ ಇದೆಯೇನ್ರಿ? ಇದ್ರ ಬಗ್ಗೆ ಮೋದಿ ಸಾಹೇಬರಾಗ್ಲಿ ಬಿಜೆಪಿ ಮಾತನಾಡಬೇಕು. ಪಾರ್ಲಿಮೆಂಟ್ನಾಗೂ ಇದ್ರ ಬಗ್ಗೆ ಚರ್ಚೆ ಮಾಡಬಾರ್ದು. ಮತ್ತೆ ಎದ್ರ ಬಗ್ಗೆ ಚರ್ಚೆ ಮಾಡೋದು ಪಾರ್ಲಿಮೆಂಟ್ನಾಗ? ನಾವು ಸಾಧ್ಯನೇ ಇಲ್ಲ. ಅವ್ರ ತರ ಅವ್ರು ಆಗ ಸಾಧ್ಯನೇ ಇಲ್ರಿ. ಅರ್ಮ ಅಲ್ರಿ, ಅವರು ಮನಮೋಹನ್ ಸಿಂಗ್ ಅವ್ರ ಹತ್ರಕ್ಕೂ ಬರಕ್ ಆಗೋದಿಲ್ಲ. ಆಗದ್ ಬಿಟ್ಬಿಡಿ, ಅವ್ರ ಹತ್ರಕ್ಕೂ ಬರೋದಿಲ್ಲ. ಈಸ್ ದ ಗ್ರೇಟೆಸ್ಟ್ ಎಕನಾಮಿಸ್ಟ್. ನಾನೇನು ನಿರ್ಮಲಾ ಸೀತಾರಾಮನ್ ಅವ್ರ ಬಗ್ಗೆ ಅಗರ್ವಾಗಿ ಮಾತನಾಡ್ತಿಲ್ಲ. ಬಟ್ ನಾನು ಮನಮೋಹನ್ ಸಿಂಗ್ ಸಾಹೇಬರು ನಾವು ಹೋಲಿಕೆ ಮಾಡ್ಕೊಂಡು ಅವ್ರು ಮಾತನಾಡೋದು ಸರಿಯಲ್ಲ.